ಹೌದು 150 ಗ್ರಾಮ್ ಸಾಕು ಅಂತ ಹೇಳ್ತಾರೆ. ಮತ್ತೆ 200 ಗ್ರಾಮ್ ಸಾಕಿದ್ರೆ ಏನು ತೊಂದರೆ ಇಲ್ಲ. ಅದಕ್ಕೆ ನಾವು ಒಂದು ಮೆಸರಿಂಗ್ ಒಂದು ಮುಚ್ಚಳನ ಇದೆಲ್ಲ ಮಾಡ್ಕೊಂಡು ನಮ್ಮ ವರ್ಕರ್ಸ್ ಗೆ ಕೊಡ್ಬೇಕು ನಾವು. ನೋಡಿ ಈ ತರ ನಾವು 2 ಬುಡದಿಂದ 2 ಅಡಿ ದೂರಕ್ಕೆ. ಕಾಳುಮೆಣಸಲ್ಲಿ ರೋಗ ಅನ್ನೋದು ಕಾಮನ್ ಅಲ್ವಾ? ಹೌದೌದು, ಅದು ವಿಲ್ಟ್ ಅಂತಾರೆ. ಸ್ಲೋ ವಿಲ್ಟ್, ಕ್ವಿಕ್ ವಿಲ್ಟ್ ಅಂತ ಬರ್ತದೆ, ಸೊರಗು ರೋಗ ಅಂತ. ಅದು ನೀರು ಜಾಸ್ತಿ ನಿಂತ ಕೂಡಲೇ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ತಾಗಿದ ಕೂಡಲೇ ಬೇಗ ಬರ್ತದೆ. ಹೇಗಿದೆ ಇದ್ರದ್ದು ರಿಸಲ್ಟ್? ನಾನೀಗ ಹಾಕಿ 2 ವರ್ಷ ಹಾಕಿದ್ದೇನೆ. ಈಗ ಸ್ವಲ್ಪ ಚೇಂಜಸ್ ಕಂಡಿದೆ ನನಗೆ. ಸ್ವಲ್ಪ ಡಾರ್ಕ್ ಗ್ರೀನ್ ಎಲ್ಲ ಡಾರ್ಕ್ ಗ್ರೀನ್ ಬರ್ತದೆ. ಮತ್ತೆ ಇಲ್ಲಿ ಎಲೆ ಚುಕ್ಕಿ ರೋಗ ಅಂತ ಈಗ ಯಾವ್ದೊಂದು ರೋಗ ಬಂದಿದೆ. ಅದರ ಪ್ರೊಟೆಕ್ಷನ್ ಗೆ ಒಳ್ಳೆ. 1 ಎಕರೆಗೆ 10 ಕ್ವಿಂಟಲ್ ಕೊಯ್ದಿದ್ರೆ ಈಗ ಅದು ಅರ್ಧಕ್ಕೆ ಬಂದಿದೆ. 5 ಕ್ವಿಂಟಲ್ 6 ಕ್ವಿಂಟಲ್ಗೆ ಬಂದಿದೆ. ಯಾಕೆ ಅಂತ ನಾವು ಅದ್ರ ಬಗ್ಗೆ ಇದು ಮಾಡಿದ್ರೆ ಯಾರು ಕೂಡ ಸರಿಯಾದ ಸಮರ್ಪಕವಾದಂತಹ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕಡಬ ಭಾಗಕ್ಕೆ ಬಂದಿದ್ದೇನೆ. ಮಳೆಗಾಲದ ಸಂದರ್ಭದಲ್ಲಿ ಕೃಷಿಯ ಬಗ್ಗೆ ಒಂದಷ್ಟು ತೋರಿಸುವಂಥದ್ದು, ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಕಂಟೆಂಟ್ಗಳನ್ನು ಕೊಡ್ತಾ ಇರ್ತೇವೆ. ಕರಿಮೆಣಸಿನ ಬಗ್ಗೆ ನಿರಂತರವಾಗಿ ನಿಮಗೆ ಒಂದಷ್ಟು ಸಂಗತಿಗಳನ್ನು ತಿಳಿಸಿದ್ದೇನೆ. ಇವತ್ತು ಒಂದು ಅಡಿಕೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬಂದಿದ್ದೇನೆ. ಅಡಿಕೆ ತೋಟಕ್ಕೆ ಮಳೆಗಾಲದ ಸಂದರ್ಭದಲ್ಲಿ ಸುಣ್ಣ ಅಥವಾ ಡೋಲೋಮೇಟ್ ಈ ರೀತಿಯ ಬೇರೆ ಬೇರೆ ಉತ್ಪನ್ನಗಳನ್ನು ಭೂಮಿ ಫಲವತ್ತತೆ ಹೆಚ್ಚಾಕೋದಕ್ಕೋಸ್ಕರ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ರೀತಿಯ ಒಂದು ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಯಾಕೆ pH ಅನ್ನುವಂಥದ್ದೇನು, ಅದೇ ರೀತಿಯಲ್ಲಿ ಭೂಮಿಗೆ ಯಾಕೆ ಸುಣ್ಣ ಅಥವಾ ಡೋಲೋಮೇಟ್ ಹಾಕಬೇಕು, ಯಾವ ಸುಣ್ಣವನ್ನು ಹಾಕಿದರೆ, ಯಾವ ಡೋಲೋಮೇಟನ್ನು ಹಾಕಿದರೆ, ಅಥವಾ ಯಾವ ರೀತಿ ಉತ್ಪನ್ನ ಹಾಕಿದರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಬೇಕು ಅಂತೇಳಿ ಬಂದಿರುವಂಥದ್ದು. ಅನುಭವಿ ವ್ಯಕ್ತಿ, ಸುಮಾರು ವರ್ಷಗಳ ಕಾಲ ಕಾಫಿ ಬೋರ್ಡ್ನ ವಿಸ್ತರಣಾ ವಿಭಾಗದಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ತಾಲೂಕುಗಳಲ್ಲಿಯೂ ಕೂಡ ಕೆಲಸ ಮಾಡಿದಂಥ ಒಬ್ಬರು ಪರ್ಸನ್ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಅದರ A to Z ಮಾಹಿತಿಯನ್ನು ಕೊಡ್ತೇನೆ. ವೆಂಕಟರಾಜಗೌಡ ಅವ್ರ ಜೊತೆಗೆ ನಾನಿದ್ದೇನೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿ. ಇಲ್ಲಿಗೆ ಏನು ಹೆಸರು ಊರಿಗೆ? ಇದು ಕೋಡಿಬೇಲ್ ಮನೆ ಅಂತ, ಕಡಬ ತಾಲೂಕು ಕಡಬ ಗ್ರಾಮದ ಕೋಡಿಬೇಲ್ ಮನೆ. ಕೋಡಿಬೇಲ್ ಮನೆಯಲ್ಲಿ. ಹೌದು. ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ಈ ಬೇರೆ ಬೇರೆ ರೀತಿಯ ಕೃಷಿಯ ಚಟುವಟಿಕೆಗಳು ನಡೀತಾ ಇರ್ತದೆ. ಅಂತದ್ರಲ್ಲಿ ನಾವು ಇವತ್ತು ಜನರೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿರುವಂತದ್ದು ಸುಣ್ಣ ಅಥವಾ ಈ ರೀತಿಯ ಉತ್ಪನ್ನಗಳನ್ನು ಯಾವುದನ್ನು ಮತ್ತು ಯಾಕೆ ಅದು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕೋಸ್ಕರ. ಹಾಗೆ ಸಹಜವಾಗಿ ತುಂಬಾ ಜನರು ಮಾತಾಡ್ತಾರೆ. ಆದ್ರೆ ನೀವು ಒಬ್ರು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿದ್ರು. ಆ ರೀತಿಯ ಒಂದು ನಿಮ್ಮ ಅನುಭವದಲ್ಲಿ ಈ pH ಲೆವೆಲ್ ಅಥವಾ pH ಅಂದ್ರೆ ಏನು ಮತ್ತೆ ಅದು ಎಷ್ಟು ಮುಖ್ಯ? pH ಅಂದ್ರೆ ಮಣ್ಣಿನ ಹುಲಿ ಸಾರಾಂಶ ಅಂತ ಹೇಳ್ತಾರೆ. ಪಾಸಿಟಿವ್ ಹೈಡ್ರೋಜನ್ ಅಯಾನ್ಸ್ ಅಂತ, ಅದು ಸೈಂಟಿಫಿಕ್ ಆಗಾದ್ರೆ ಇದು pH ಅಂದ್ರೆ. ಅದು ನಮ್ಮ ಪ್ರತಿಯೊಂದು ಕೃಷಿ ಚಟುವಟಿಕೆಯಲ್ಲಿ ಅಥವಾ ಯಾವುದೇ ಒಂದು ಸೊಲ್ಯೂಷನ್ ಅಂತಾರೆ, ನಮಗೆ ಈಗ ಸ್ಪ್ರೇ ಮಾಡ್ತೇವೆ ಬೋರ್ಡು, ಅದು ಎಲ್ಲದಕ್ಕೂ pH ಅವಶ್ಯಕ. pH ನ್ಯೂಟ್ರಲ್ ಅಂತೆ. ನ್ಯೂಟ್ರಲ್ ಅಂತಂದ್ರೆ 6.5 ಇಂದ 7 ನ್ಯೂಟ್ರಲ್. ಅದರಿಂದ ಮೇಲೆ ಹೋದ್ರೆ ಅದು ಕ್ಷಾರೀಯ ಆಗಿರ್ತದೆ, ಕೆಳಗಡೆ ಬಂದ್ರೆ ಹುಳಿ ಅಂಶ ಇರ್ತದೆ. ಅಂದ್ರೆ pH ಕಮ್ಮಿ ಉಂಟು ಅಂತ. pH ಕಮ್ಮಿ ಇದ್ದ ಕೂಡಲೇ ಏನಾಗ್ತದೆ ಅಂದ್ರೆ ನಾವು ಯಾವುದೇ ಗೊಬ್ಬರ ಆಗಲಿ, ಆರ್ಗಾನಿಕ್ ಮೆನ್ಯೂರ್ ಆಗಲಿ, ಫರ್ಟಿಲೈಸರ್ ಆಗಲಿ, ಯಾವುದೇ ಒಂದು ಕೆಮಿಕಲ್ ಹಾಕಿದ್ರೆ ಅದರ ಪೂರ್ತಿ ಇದು ಗಿಡಕ್ಕೆ ಸಿಗುದಿಲ್ಲ. ಗಿಡಕ್ಕೆ ಎಳ್ಕೊಳ್ಳುವಂತ ಶಕ್ತಿ ಇರಲ್ಲ. ಪ್ರತಿಯೊಂದು ಕೂಡ ಒಂದೊಂದು ಮೀಡಿಯಾ ಅಂತಾರೆ. ಆ ಮೀಡಿಯಾ pH ಮೀಡಿಯಾ ಅದು ನ್ಯೂಟ್ರಲ್ ಅಲ್ಲೇ ಇರಬೇಕು. ನ್ಯೂಟ್ರಲ್ ಇದ್ರೆ ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ಆಗಿ ಗಿಡಗಳಿಗೆ ಬೆಳವಣಿಗೆಗಾಗಿ ಪ್ರತಿಯೊಂದು ಇದಕ್ಕೂ ಕೂಡ ಅನುಕೂಲ ಆಗಿರ್ತದೆ. ನಾವು pH ಹೆಂಗುಂಟು, ಅದು ಹುಳಿ ಅಂಶ ಉಂಟು ಅಥವಾ ಕ್ಷಾರಾಂಶ ಉಂಟು ಮಾಡ್ಲಿಕ್ಕೆ ಮಣ್ಣಿನ ಪರೀಕ್ಷೆ ಮಾಡ್ಲೇಬೇಕು. ಹೆಚ್ಚಿನ ನಮ್ಮ ಕೃಷಿಕರು ಯಾರು ಕೂಡ ಮಣ್ಣಿನ ಪರೀಕ್ಷೆ ಮಾಡೋದಿಲ್ಲ. ಅಂದ್ರೆ ಅವರಿಗೆ ತಿಳಿದಿರುವುದಿಲ್ಲ ಯಾಕೆ ಯಾವ ತರ ಮಣ್ಣು ಪರೀಕ್ಷೆ ಮಾಡಬೇಕು, ಹೆಂಗೆ ಸ್ಯಾಂಪಲ್ ತೆಗಿಬೇಕು, ಯಾವಾಗ ತೆಗಿಬೇಕು, ಎಲ್ಲಿ ಅದನ್ನು ಪರೀಕ್ಷೆ ಮಾಡಿಸ್ಬೇಕು ಅಂತ. ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ನಮ್ಮಲ್ಲಿ ಹತ್ತಿರದ ಇರುವುದಿಲ್ಲ. ಒಂದು ಮಂಗಳೂರು ಹೋಗ್ಬೇಕು ಅಥವಾ ಪುತ್ತೂರು ಹೋಗ್ಬೇಕು, ಯಾವ್ದೋ ಕೆಲವು ರಿಸರ್ಚ್ ಸೆಂಟರ್ ಇರ್ಬೋದು ಅಥವಾ ಪ್ರೈವೇಟ್ ಏಜೆನ್ಸಿಗಳು ಇರ್ಬೋದು. ಅದನ್ನು ನಾವು ತುಂಬಾ ಅದರ ಬಗ್ಗೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ಮಣ್ಣೇ ಇಂಪಾರ್ಟೆಂಟ್. ಮಣ್ಣು ನಮಗೆ ಇವತ್ತು ಏನಾಗಿದೆ ಅಂದ್ರೆ ಮಣ್ಣಿನಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಗಿಡಕ್ಕೆ ಅದನ್ನು ಇಮಿಡಿಯೇಟ್ ಆಗಿ ಗಿಡ ಅದು ರೆಸ್ಪಾನ್ಸ್ ತೋರಿಸ್ತದೆ. ಒಂದು ಕೀಟ ಬಾಧೆ ಆಗ್ಲಿ, ರೋಗ ಬಾಧೆ ಆಗ್ಲಿ, ಅಥವಾ ಡಿಫಿಷಿಯನ್ಸಿ ಅಂತಾರೆ, ಕಾಯಿ ಸಣ್ಣದಾಗೋದು ಅಥವಾ ಕಾಯಿ ಉದುರುದು, ರೋಗ ಬರೋದು, ಇಂಥದ್ದೆಲ್ಲ ಕೆಲವು ಸಿಂಪ್ಟಮ್ಸ್ ಅದು ತೋರಿಸ್ತದೆ. 1 ಎಕರೆಗೆ 10 ಕ್ವಿಂಟಲ್ ಕೊಯ್ದಿದ್ರೆ ಈಗ ಅದು ಅರ್ಧಕ್ಕೆ ಬಂದಿದೆ, 5 ಕ್ವಿಂಟಲ್ 6 ಕ್ವಿಂಟಲ್ಗೆ ಬಂದಿದೆ. ಯಾಕೆ ಅಂತ ನಾವು ಅದ್ರ ಬಗ್ಗೆ ಇದು ಮಾಡಿದ್ರೆ
ಯಾರು ಕೂಡ ಸರಿಯಾದ ಸಮರ್ಪಕವಾದಂತ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ತಯಾರಂದ್ರೆ ಅವ್ರ ಹತ್ರ ನಾಲೆಜ್ ಇಲ್ಲ ಅವ್ರ ಹತ್ರ. ಹೌದು. ಹಂಗೆ ನಡೀತಾ ಉಂಟು ಈಗ. ಹೌದು. ಸೊ ಈಗ ಏನ್ ಮಾಡ್ತಿದೆ ಅಂದ್ರೆ ಈಗ ಈ ಮಣ್ಣಿನ ಪರೀಕ್ಷೆ ಆದ್ಮೇಲೆ ಹ್ಮ್. pH ಲೆವೆಲ್ ಯಾವಾಗ ಕಮ್ಮಿ ಉಂಟು ಅಂದ್ರೆ 6ರಿಂದ ಕಡಿಮೆ ಬಂತು, ಅದರ ಬೇಸ್ ಮೇಲೆ ಈಗ ಒಂದು 4 ಬಂತು 5 ಬಂತು, ಆಮೇಲೆ ನಾವು ಅದಕ್ಕೆ ಲೆಕ್ಕಾಚಾರ ಹಾಕ್ಲಿಕ್ಕೆ ಉಂಟು. pH ಅನ್ನು ನಾವು 6ರಿಂದ ಮೇಲೆ ಅಥವಾ 7ರ ಹತ್ರ ತರಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು ಅಂತ. ಆ ಕ್ವಾಂಟಿಟಿ ಹಾಕುವಾಗ ನಾವು ಅದು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡಿದ್ರೆ ಅವರೇ ರಿಪೋರ್ಟ್ ಕೊಡ್ತಾರೆ. 1 ಎಕರೆಗೆ ಅರ್ಧ ಟನ್ ಹಾಕಿ, ಅಥವಾ 1 ಎಕರೆಗೆ 1 ಟನ್ ಹಾಕಿ, 1 ಎಕರೆ 1.5 ಟನ್ ಬೇಕಾದ್ರೆ ಹಾಕಿ ಅಂತ ಅವ್ರು ಹೇಳ್ತಾರೆ. ಈಗ ಸುಣ್ಣ ನಮ್ಮಲ್ಲಿ ಒಂದು ಸೋರ್ಸ್ ಬೇಕು. ಅದಕ್ಕೆ ಸುಣ್ಣ ಈ pH ಅನ್ನು ಕಮ್ಮಿ ಮಾಡ್ಲಿಕ್ಕೆ ಸೋರ್ಸ್ ಬೇಕು. ನಾವೇನ್ ಮಾಡ್ತೇವೆ, ಡಿಪೆಂಡ್ ಆಗಿರ್ತೇವೆ ಎಲ್ಲಿ, ಹೊರಗಡೆಯಿಂದ ತರ್ತದೆ ಸುಣ್ಣ. ಆ ಸುಣ್ಣ ಕೂಡ ಪ್ಯೂರಿಟಿ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಮತ್ತೆ ಹುಡಿ ಸುಣ್ಣ ಅಂದ್ರೆ ಹಾಕುವಾಗ ಏನಾಗ್ತದೆ, ಗಾಳಿ ಎಲ್ಲ ತೂರಿ ಹೋಗ್ತದೆ, ಮುಖಕ್ಕೆ ಬರ್ತದೆ, ಹಾಕ್ಲಿಕ್ಕೆ ಲೇಬರ್ಸ್ ಒಪ್ಪುದಿಲ್ಲ, ಇಂಥದೆಲ್ಲ ಪ್ರಾಬ್ಲಮ್ ಉಂಟು. ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಈಗ ಗ್ರಾನ್ಯುಲರ್ ಫಾರ್ಮ್ ಅಲ್ಲಿ ಬಂದಿದೆ. ಅದು ಗ್ರಾನ್ಯುಲರ್ ಫಾರ್ಮ್ ಅಲ್ಲಿ ಕೆಲವು ಮಿನಿ ಶಕ್ತಿದು ಬಂದಿದೆ, ಡಾಲಮೈಟ್ ಸುಣ್ಣ ಅಂತ ಹೇಳ್ತಾರೆ ಅದಕ್ಕೆ. ಡಾಲಮೈಟ್ ಸುಣ್ಣ ಅಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತೆ ಮೆಗ್ನೀಷಿಯಂ ಕಾರ್ಬನೇಟ್ ಇದೆ. ಮೆಗ್ನೀಷಿಯಂ ಕಾರ್ಬನೇಟ್ ಗಿಡಕ್ಕೆ ಮೆಗ್ನೀಷಿಯಂ ಭಾರಿ ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಅದು. ಯಾಕಂದ್ರೆ ಗಿಡಗಳಲ್ಲಿ ಸಸ್ಯ ಹರಿತು ಅಂತಾರೆ, ಕ್ಲೋರೋಫಿಲ್. ಅದು ಬೆಳಿಬೇಕಾದ್ರೆ, ಅದು ಸಮೃದ್ಧವಾಗಿ ಇರ್ಬೇಕಾದ್ರೆ ಮೆಗ್ನೀಷಿಯಂ ಬೇಕೇ ಬೇಕು. ಕ್ಯಾಲ್ಸಿಯಂ ಕೂಡ ಅಷ್ಟೇ. ಕ್ಯಾಲ್ಸಿಯಂ ಸೆಲ್ ವಾಲ್ ಅಂತಾರೆ, ಸೆಲ್ ವಾಲ್ ಅಲ್ಲಿ ಕ್ಯುಟಿಕಲ್ ಅಂತಾರೆ. ಅದರ ಬೆಳವಣಿಗೆಗೆ ಕ್ಯಾಲ್ಸಿಯಂ ಬೇಕಾಗತ್ತೆ. ಇವೆಲ್ಲ ಒಂದಕ್ಕೊಂದು ಪೂರಕವಾಗಿರುವಂತ ಕೆಮಿಕಲ್ಸ್ಗಳು. ಹುಡಿ ಸುಣ್ಣದಲ್ಲಿ ಡಾಲಮೈಟ್ ಸುಣ್ಣ ಅಂತ ಹೇಳ್ತಾರೆ. ಅದು ಡಾಲಮೈಟ್ ಸುಣ್ಣ ಆಕ್ಚುಲಿ ಅದು ಇದು ನ್ಯಾಚುರಲ್ ಸೋರ್ಸ್ ಇಂದ ತೆಗೆಯುವಂತ ಒಂದು ಪ್ರಾಡಕ್ಟ್. ಅದು ಅದ್ರಲ್ಲಿ ಮೆಗ್ನೀಷಿಯಂ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗಲ್ಲ, ಬಟ್ ಅವರು ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಮೆಗ್ನೀಷಿಯಂ ಇದೆ ಅಂತ ಹೇಳಿ. ಆ ಪ್ರಾಡಕ್ಟ್ ಅಲ್ಲಿ ಮೆಗ್ನೀಷಿಯಂ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಡಾಲಮೈಟ್ ಸುಣ್ಣ ಅಂತ ಹೇಳಲಿಕ್ಕಾಗಲ್ಲ. ಹುಡಿ ಸುಣ್ಣ ಅಂದ್ರೆ ಖಾಲಿ ಕ್ಯಾಲ್ಸಿಯಂ ಕಾರ್ಬನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಆ ಫಾರ್ಮ್ ಅಲ್ಲಿ ಇರ್ಬೋದು. ಅದು ತುಂಬಾ ಕಾನ್ಸಂಟ್ರೇಷನ್ ಇದ್ರೆ ಏನಾಗ್ತದೆ ಅಂದ್ರೆ, ಈ ಮಣ್ಣಿಗೆ ಹಾಕಿದ ತಕ್ಷಣ ಮಣ್ಣಿನ ಮೇಲೆ ಎರೆಹುಳ ಇರ್ತದೆ, ಬೇರುಗಳು ಇರ್ತವೆ. ಅದ್ರ ಮೇಲೆಲ್ಲ ರಿಯಾಕ್ಷನ್ ಆಗಿಬಿಟ್ಟು ಅದು ಸುಟ್ಟೋಗುವಂತ ಚಾನ್ಸಸ್ ಕೂಡ ಉಂಟು. ಅದು ಹೈ ಕಾನ್ಸಂಟ್ರೇಷನ್ ಒಂದು 60%, 70% ಅಲ್ಲ. ಅದು ಕೂಡ ಅದಕ್ಕೆ ನೀರು ತಾಗಿದ ಕೂಡಲೇ ಅದು ಸುಣ್ಣಕ್ಕೆ ಗೊತ್ತು ನಿಮ್ಗೆ, ಅದು ಒಂಥರ ಇದಾಗ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ಗೆ ಆಗ್ತದೆ. ಕೊರೋಸಿವ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಕೊರೋಸಿ ಅಂದ್ರೆ ಅದು ಒಂಥರ ಕೈಗೆಲ್ಲ ತಾಗಿದೆ, ತೂತಾಗ್ತದೆ, ಬೇರಿಗೆ ತಾಗಿದೆ, ಅಲ್ಲಿ ಗಾಯ ಆಗ್ತದೆ. ಅದರಲ್ಲಿ ಬೇರೆ ತರದ ಪೆಥೋಜನ್ಸ್ ಗಳೆಲ್ಲ ಎಂಟರ್ ಆಗ್ಬೋದು, ರೋಗ ರುಜಿನ ಬರ್ಬೋದು. ಈ ತರದೆಲ್ಲ ಪ್ರಾಬ್ಲಮ್ ಉಂಟು ಸರ್. ಆ ರೀತಿ ಹರಳು ಸುಣ್ಣವನ್ನೇ ನೀವು ಯಾಕೆ ಪ್ರಿಪೇರ್ ಮಾಡ್ತೀರಿ? ಹರಳು ಸುಣ್ಣ ಅಂತ ಹೇಳಿದ್ರೆ ಈಗ ಪ್ರಾಡಕ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ 60% ಕ್ಯಾಲ್ಸಿಯಂ ಇದೆ, 25% ಮೆಗ್ನೀಷಿಯಂ ಇದೆ ಅಂತ ಹೇಳ್ತಾರೆ ಅವರು. ಸೊ ನಮಗೆ ಆಗೊಂದು ಕನ್ಫರ್ಮ್ ಆಗ್ತಾ ಇರ್ತದೆ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡೂ ಇದು ನ್ಯೂಟ್ರಿಯೆಂಟ್ಗಳು ಅದರಲ್ಲಿ ಅದು ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ಅಂತೇಳಿ ನಮಗೆ ಕನ್ಫರ್ಮ್ ಆಗ್ತದೆ. ಆಮೇಲೆ ಅದು ಅಪ್ಲಿಕೇಶನ್ ಮಾಡ್ಲಿಕ್ಕೆ ಸುಲಭ. ಅದು ನಮಗೆ ಹುಡಿ ಸುಣ್ಣ ಆದ್ರೆ ಇಡೀ ಎಲ್ಲ ಸ್ಪ್ರೆಡ್ ಆಗ್ತದೆ ಗಾಳಿಯಲ್ಲಿ, ಇಡೀ ಹಾಕ್ಲಿಕ್ಕೆ ತೊಂದರೆ ಆಗ್ತದೆ. ಅದು ಇದು ಕೈಯಲ್ಲಿ ಬಾರಿ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಕ್ವಾಂಟಿಟಿ ಅಷ್ಟೇ, ನಾವು ನಮ್ಮ ಕ್ವಾಂಟಿಟಿ 150ರಿಂದ 200 ಗ್ರಾಮ್ಸ್ ಒಂದು ಗಿಡಕ್ಕೆ ಹಾಕ್ಬೇಕಂತ ಹೇಳ್ತೇವೆ ನಾವು. ಕರೆಕ್ಟ್ ಆಗಿ ತೂಕ ಮಾಡಿ ಹಾಕ್ಲಿಕ್ಕೆ ಆಗುತ್ತೆ. ಹುಡಿ ಸುಣ್ಣ ಆದ್ರೆ ಹಂಗೆ ಹಾಕ್ಲಿಕ್ಕೆ ಆಗಲ್ಲ. ಹುಡಿ ಸುಣ್ಣ ಆದ್ರೆ ಬ್ರಾಡ್ಕಾಸ್ಟಿಂಗ್ ಅಂತಾರೆ, ಅಂದ್ರೆ ಚೆಲ್ಲುದು. ಎಲ್ಲಾ ಕಡೆಗೆ ಚೆಲ್ಬೇಕು. ಚೆಲ್ಲುವಂತ ಇದು ನಾವು ಬುಡಕ್ಕೆ ಸುತ್ತ ಹೆಂಗ್ ಬೇಕು 2 ಅಡಿ ಬಿಟ್ಟು ಹಾಕ್ಲಿಕ್ಕೆ ಸುಲಭ. ಇದು ತೋರಿಸಿ ಸರ್, ಅದು ಹೇಗೆ ಹಾಕೋದು ಅಂತ ಹೇಳಿ. 150 ಗ್ರಾಮ್ ಹಾಕ್ತೀರಾ ಒಂದಕ್ಕೆ? ಹೌದು, 150 ಗ್ರಾಮ್ ಸಾಕು ಅಂತ ಹೇಳ್ತಾರೆ. ಮತ್ತೆ 200 ಗ್ರಾಮ್ ಸಾಕಿರೋ ಏನ್ ತೊಂದರೆ ಇಲ್ಲ. ಅದಕ್ಕೆ ನಾವು ಒಂದು ಮೆಸರಿಂಗ್, ಒಂದು ಮುಚ್ಚಳನ ಇದೆಲ್ಲ ಮಾಡ್ಕೊಂಡು ನಮ್ಮ ವರ್ಕರ್ಸ್ ಗೆ ಕೊಡ್ಬೇಕು ನಾವು. ನೋಡಿ ಈ ತರ ನಾವು 2 ಬುಡದಿಂದ 2 ಅಡಿ ದೂರಕ್ಕೆ ಹಿಂಗೆ ಸುತ್ತ ಗೊಬ್ಬರ, ನಮ್ಮ ನ್ಯೂಟ್ರಿಯೆಂಟ್ ಉಂಟಲ್ಲ, ಆರ್ಗಾನಿಕ್ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕೂ ಇದಕ್ಕೂ 20 ದಿವಸ ಡಿಫರೆನ್ಸ್ ಇರ್ಬೇಕು. ಇದು ನಾವು ಮೊದಲು ಅಪ್ಲಿಕೇಶನ್ ಹಾಕಿದ್ರೆ ಇದು ಕಳೆದ ಮೇಲೆ 20 ದಿವಸ ಬಿಟ್ಟು ನಾವು ಯೂರಿಯಾ ಮಿಕ್ಸರ್ ಆಗಲಿ. ಅದು ಯಾಕಂದ್ರೆ ಇದು ಅದ್ರ ರಿಯಾಕ್ಷನ್ ಆಗ್ತದೆ ಇದ್ರ ಜೊತೆ. ಇದರಲ್ಲಿ ಮೆಗ್ನೀಷಿಯಂ ಉಂಟಲ್ಲ, ಮೆಗ್ನೀಷಿಯಂ ಏನ್ ಮಾಡ್ತದೆ ಅಂದ್ರೆ ಪೊಟ್ಯಾಷಿಯಂ ಹೇಳ್ಕೊಳ್ಳಿಕ್ಕೆ ಬಿಡಲ್ಲ. ಈಗ ಮೊದಲು ಇದನ್ನ ಹಾಕ್ಬೇಕಾ? ಅದು ನೀವು ನೋಡ್ಕೊಂಡು ನಿಮ್ಮ ಕೆಲಸದ ಇದನ್ನ ನೋಡ್ಕೊಂಡು ಅನುಕೂಲತೆ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ಲಾಭ ಯಾವುದು ಅಂತ ಹೇಳಿ ಅಲ್ಲ, ಫಸ್ಟ್ ಇದು ಹಾಕಿ, ಕ್ಯಾಲ್ಸಿಯಂ ಹಾಕಿ, ಇದು ನಮ್ಮ ಸುಣ್ಣ ಹಾಕಿ. ಸುಣ್ಣ ಹಾಕಿದ ನಂತರ ನೀವು ಇದನ್ನ ಹಾಕಿ, ಫರ್ಟಿಲೈಸರ್ ಹಾಕಿ. ಇಲ್ಲ ಎನಿಯೋ ನಿಮ್ಮ ಇದಕ್ಕೆ ಇದು ಮಾಯ್ಚರ್, ತುಂಬಾ ಮಾಯ್ಚರ್ ಕೂಡ ಇರಬಾರ್ದು ಸುಣ್ಣ. ಇದಕ್ಕೆ ಸಾಧಾರಣ ಮಾಯ್ಚರ್ ಇರೋ ಟೈಮಲ್ಲಿ ಹಾಕಿ. ಆಮೇಲೆ ಅದನ್ನ ಕಂಬೈನ್ ಹಾಕಿದ್ರೆ ಏನಾಗ್ತಂದ್ರೆ ನಿಮ್ಮ ಇನ್ಆರ್ಗಾನಿಕ್ ಫರ್ಟಿಲೈಸರ್ ಕೆಲವು ಅಪ್ಟೇಕ್ ಆಗೋದಿಲ್ಲ, ತಗೊಳ್ಳೋದಿಲ್ಲ. ಅದು ನಿಮ್ಗೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಜಾಗೃತಿ ಆಗಿರೋದು ಒಳ್ಳೇದು. ಅಂದ್ರೆ ಮಿನಿಮಮ್ 20 ಡೇಸ್ ಗ್ಯಾಪ್ ಅಲ್ಲಿ ಇರ್ಬೇಕು ಅಲ್ವಾ? ಆ ಗ್ಯಾಪ್ ಮೇಂಟೈನ್ ಮಾಡ್ಲೇಬೇಕು. ಕರೆಕ್ಟ್. ಈಗ ಇಲ್ಲಿ ಹರಳುಗಳಿದೆ, ಇದೀಗ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಎಲ್ಲ ಕರಗಿ ಭೂಮಿಗೆ ಸೇರ್ಬಿಡ್ತದೆ. ಅದು ಏನಾಗ್ತದೆ, ಸ್ಲೋ ಆಗಿ ತಗೊಳ್ತದೆ. ಅದು
ಇಂಟ್ಯಾಕ್ಟ್ ಆಗಿರ್ತದೆ. ಇಂಟ್ಯಾಕ್ಟ್ ಅಂದ್ರೆ ಭೂಮಿಯಲ್ಲಿ ಅಲ್ಲಿ ಇರ್ತದೆ ಅದು. ಹಾ. ಅದು ನಿಮಗೆ ಸ್ಲೋ ಆಗಿ ತಗೊಳ್ತದೆ ಅದು. ಒಂದೇ ಸಲ ಇದಾಗೋದಿಲ್ಲ. ಅದ್ರ ವೇಸ್ಟೇಜ್ ಏನು ಆಗಲ್ಲ ಅದರಲ್ಲಿ. ಕರೆಕ್ಟ್. ಇದು ವರ್ಷಕ್ಕೆ ನನ್ನ ಅನುಭವ ಪ್ರಕಾರ 2 ಸಲ ಕೊಡೋದು ಒಳ್ಳೇದು. ಹೇಗಿದೆ ಇದ್ರದ್ದು ರಿಸಲ್ಟ್? ಈಗ ರಿಸಲ್ಟ್ ನಾನೀಗ ಹಾಕಿ 2 ವರ್ಷ ಹಾಕಿದ್ದೇನೆ. ಈಗ ಸ್ವಲ್ಪ ಚೇಂಜಸ್ ಕಂಡಿದೆ ನನಗೆ. ಸ್ವಲ್ಪ ಡಾರ್ಕ್ ಗ್ರೀನ್ ಎಲ್ಲ ಡಾರ್ಕ್ ಗ್ರೀನ್ ಬರ್ತದೆ. ಮತ್ತೆ ಇಲ್ಲಿ ಎಲೆ ಚುಕ್ಕಿ ರೋಗ ಅಂತ ಈಗ ಯಾವ್ದೊಂದು ರೋಗ ಬಂದಿದೆ. ಹೌದು. ಅದರ ಪ್ರೊಟೆಕ್ಷನ್ ಗೆ ಇದು ಒಳ್ಳೆದಾಗ್ತದೆ. ಆಮೇಲೆ ಈಲ್ಡ್ ಅಷ್ಟೇ, ಇದು ಒಳ್ಳೆ ಈಲ್ಡ್ಗೆ ಪೂರಕವಾಗಿದೆ. ಕ್ವಾಲಿಟಿ, ಅದರ ತೂಕ ಇದಂತಾರೆ. ತೂಕ ಕೂಡ ಅಡಿಕೆದು ತೂಕ, ಒಣ ಅಡಿಕೆ ತೂಕ ಉಂಟಲ್ಲ, ಅದೇ ಔಟರ್ನ್ ರೇಷಿಯೋ ಅಂತಾರೆ, ಅದು ಕೂಡ ಚೆನ್ನಾಗಿದೆ ಅಂತ ನನ್ನ ಒಂದು ಭಾವನೆ. ಸಸ್ಯಾಹಾರತೆ ಯಾವಾಗ ಚೆನ್ನಾಗಿದೆಯೋ ಅದು ಗಿಡದ ಇದಕ್ಕೆ ಹೆಲ್ತ್ ಗೆ ತುಂಬಾ ಇದು, ಮತ್ತೆ ಕಾಯಿ ಬಿಡೋದಕ್ಕೆ, ಹಿಂಗಾರ ಮಾಡೋದಕ್ಕೆ ಎಲ್ಲದಕ್ಕೂ ಅದು ಅನುಕೂಲ ಆಗಿರ್ತದೆ. ಮತ್ತೆ ರೋಗ ರುಜಿನ ಅದಕ್ಕೆಲ್ಲ ರೆಸಿಸ್ಟೆನ್ಸ್ ಪವರ್ ಬರ್ತದೆ. ಅದು ಬಾರಿ ಇಂಪಾರ್ಟೆಂಟ್. ಅದು ಯಾವಾಗಲೂ ಡಾರ್ಕ್ ಇದೇ ಇರಬೇಕು. ಎಲ್ಲೋ ಬಂದು ಬಿಟ್ರೆ ಅದ್ರಲ್ಲಿ ರೋಗ ಲಕ್ಷಣಗಳು ಇದೆ ಅಥವಾ ಗಿಡಕ್ಕೆ ಏನಾದ್ರು ತೊಂದರೆ ಇದೆ ಅಂತ ಫೋಕಸ್ ಆಗ್ತದೆ. ಹೌದು. ಇದೀಗ ಕಾಳುಮೆಣಸಿಗೆ ಉಪಯೋಗ ಆಗುತ್ತಾ? ಹೌದು, ಒಟ್ಟಿಗೆ ಹಾಕಿದಾಯ್ತು. ಕಾಳುಮೆಣಸು ಕೂಡ ಒಳ್ಳೆ ಎಲ್ಲ ಇದಕ್ಕೆ ಬೆಳೆಗಳಿಗೆ ಬೇಕು ಅಲ್ಲ. ಕಾಳುಮೆಣಸಿಗೆ ಎಷ್ಟು ಹಾಕ್ಬೇಕಾಗ್ಬೋದು? ಕಾಳುಮೆಣಸಿಗೆ ದೊಡ್ಡ ಬಳ್ಳಿ ಆದ್ರೆ ಒಂದು 250 ಕಾಲ್ ಕೆಜಿ ಅಷ್ಟು. ಬೇರೆ ಎಲ್ಲ ಹೆಚ್ಚಿನ ಇದಕ್ಕೆಲ್ಲದಕ್ಕೂ ಆಗ್ತದಲ್ಲ ಇದು? ಹೌದೌದು, ಆಗ್ತದೆ. ಅಂದ್ರೆ ಸುಣ್ಣದ ಬದಲು ಹಾಕ್ಲಿಕ್ಕೆ ಸುಣ್ಣ, ಅದೇ ಸುಣ್ಣದ ಫಾರ್ಮ್ ಇದು. ಹೌದು. ಇದ್ರಲ್ಲಿ 2 ಅಂಶ ಇದೆ, ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ 2 ಇದೆ. ಕರೆಕ್ಟ್. ಖಾಲಿ ಸುಣ್ಣ ಆದ್ರೆ ಕ್ಯಾಲ್ಸಿಯಂ ಮಾತ್ರ ಇರುತ್ತೆ. ಹೌದು. ತರಕಾರಿ ಮಾಡೋವರೆಗೂ ಹಾಕ್ಬೋದು ಹಾಕ್ಬೋದು. ಬಾರಿ ಟ್ರೇಸಸ್ ಎಲ್ಲ ಹಾಕ್ಬೇಕು, ತುಂಬಾ ಹಾಕ್ಬೇಡಿ. ಇದು ಯಾವ್ದು ತಳಿ? ಚಾನ್ಸಸ್ ಇದೆ. ಕರೆಕ್ಟ್. ಇದು ಯಾವ್ದು ತಳಿ? ಬಾರಿ ಸೂಪರ್ ಆಗಿದೆ. ಇದು ಪನ್ನೀರ್. ಒಳ್ಳೆ ಬಿಸಿಲು ತಾಗಿದ್ದಕ್ಕೇನ? ಹೌದೌದು. ಮತ್ತೆ ಇದ್ರಲ್ಲಿ ಫುಲ್ ಇತ್ತು ಇದು. ಹೋದ ವರ್ಷ ನಮ್ಗೆ ರೋಗದಲ್ಲಿ ಹೋಯ್ತಿದ್ದು. ಇಂಥ ಬಳ್ಳಿಗಳು ತುಂಬಾ ಇದ್ವು. ಕಾಳುಮೆಣಸಲ್ಲಿ ರೋಗ ಅನ್ನೋದು ಕಾಮನ್ ಅಲ್ಲ? ಹೌದೌದು. ಅದು ವಿಲ್ಟ್ ಅಂತಾರೆ. ಸ್ಲೋ ವಿಲ್ಟ್, ಕ್ವಿಕ್ ವಿಲ್ಟ್ ಅಂತ ಬರ್ತದೆ. ಸೊರಗು ರೋಗ ಅಂತ. ಅದು ನೀರು ಜಾಸ್ತಿ ನಿಂತ ಕೂಡಲೇ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ತಾಗಿದ ಕೂಡಲೇ ಬೇಗ ಬರ್ತದೆ. ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಅಲ್ಲಿ ನೋಡಿ ಬಳ್ಳಿ ಒಣಗ್ತಾ ಇದೆ, ಅಲ್ಲಿ ಸೊರಗು ರೋಗನೇ. ಕರೆಕ್ಟ್. ಈಗ ನಿಮ್ಮಲ್ಲಿ ತುಂಬಾ ಜನ ರೈತರು ತಗೊಂಡೋಗ್ತಾರೆ. ನಿಮ್ಮ ಹೆಚ್ಚು ನೀವು ಈ ಭಾಗದಲ್ಲಿ ಪ್ರಚಾರ ಮಾಡಿದೀನಿ. ನೀವು ಪ್ರಚಾರ ಅಂದ್ರೆ ನಾನು ನಂದೊಂದು ಸ್ವಂತ ಆಫೀಸ್ ಓಪನ್ ಮಾಡ್ಬಿಟ್ಟು ಫ್ರೀ ಸರ್ವಿಸ್ ಕೊಡ್ತಾ ಇದ್ದೇನೆ ರೈತರಿಗೆ. ನಾನು ಯಾವುದೇ ಅದು ಉಚಿತ, ಅದು ಯಾವುದೇ ಚಾರ್ಜ್ ಮಾಡ್ತಾ ಇಲ್ಲ. ಆಮೇಲೆ ನನಗೆ ಇಕೋವಾ ಸಂಸ್ಥೆಯಿಂದ FAO ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇದೆ. ಅದು ಅವರು SFS ಇಂದ ನ್ಯೂ ಡೆಲ್ಲಿ ಅವರು ನನಗೆ ಇದು ಮಾಡಿದ್ರು, ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಬೇಕು ಅಂತ. ಅದಕ್ಕೆ ನನಗೆ ಪೂರ್ವ ಅನುಭವ ಇರುವುದರಿಂದ, ಅಲ್ಲಿ ಡಿಪಾರ್ಟ್ಮೆಂಟ್ ಇರುವ ಅನುಭವ ಇರುವುದರಿಂದ ನನಗೆ ಸುಲಭ ಆಯ್ತು. ಅದು ಓಪನ್ ಮಾಡಿದ್ದೇನೆ. ಓಪನ್ ಮಾಡಿದ ಮೇಲೆ ನನಗೆ ಈ ಸುಣ್ಣ ಹಾಕುವ ಇದ್ರ ಬಗ್ಗೆ ಎಲ್ಲ ತುಂಬಾ ಜನ ಬಂದು ಕೇಳುವರು. ನಾನು ಅವರಿಗೆ ಆಗ ನನಗೆ ಅಲ್ಲಿ ಕಾಫಿ ಏರಿಯಾದಲ್ಲೆಲ್ಲ ಈ ಡಾಲಮೈಟ್ ಎಲ್ಲ ಕಾಮನ್ ಆಗೋದು. ಅದು ಅಲ್ಲಿ ಬಾರಿ ಹಿಂದೆನೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದಾರೆ ಅವರು. ಹೌದೌದು. ಪುಡಿ ಸುಣ್ಣ ಉಂಟು, ಡಾಲಮೈಟ್ ಉಂಟು. ಅವ್ರು ಜಾಸ್ತಿಯಾಗಿ ಡಾಲಮೈಟ್ಗೆ ಪ್ರಿಫರ್ ಆಗಿ ಹೋಗ್ತಾ ಇದ್ದಾರೆ. ನಾವು ಅಲ್ಲಿ ರೆಕಮೆಂಡೇಶನ್ ಎಲ್ಲ ಮಾಡ್ತಿದೀವಿ ಅವ್ರಿಗೆ. ಇಲ್ಲಿ ಕೂಡ ಯಾಕೆ ನಾವು ಮಾಡಬಾರ್ದು ಅಂತ ನಾನು ಕಡಬದಲ್ಲೆಲ್ಲ ಫಸ್ಟ್ ನಮ್ಮ ಸ್ವಸಹಾಯ ಸಂಘ, ಇದು ಸಹಕಾರಿ ಸಂಘ ಇದೆ ಕಡಬದು, ಅವರ ಪ್ರೆಸಿಡೆಂಟ್ ಹೇಳಿದೆ, ನೀವು ತರಿಸಿ ಇದ್ ಮಾಡಿ, ಅದಕ್ಕೆಲ್ಲ ನಾನು ಇದ್ ಮಾಡ್ತೇನೆ ವ್ಯವಸ್ಥೆ ಅಂತೇಳಿ. ಆಮೇಲೆ ನಮ್ದೇ ಸ್ವಂತ FA ಬಂದ ಮೇಲೆ FA ಮುಖಾಂತರ ನಾವೀಗ ತುಂಬಾ ಇದ್ ಮಾಡ್ತಿದೀವಿ. ನಾವು ಹೋದ ವರ್ಷ ನಮ್ಗೆ ಮಣ್ಣು ಪರೀಕ್ಷೆ ಮಾಡಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇದನ್ನೆಲ್ಲ ಜಾಸ್ತಿ ಅದ್ರ ಬಗ್ಗೆ ಒತ್ತು ಕೊಡ್ಬೇಕಂತ ಇದ್ದೆವು. ಆದ್ರೆ ನಮ್ಗೆ ಈ ಕ್ಲೈಮೆಟಿಕ್ ಫ್ಯಾಕ್ಟರ್ ಅಂದ್ರೆ May 15ಕ್ಕೆ ಮಳೆ ಶುರು ಆಯ್ತು. ಇವೆಲ್ಲ ಮಾಡ್ಲಿಕ್ಕೆ ಆಗಿಲ್ಲ. ಡ್ರೈ ಸೀಸನ್ ಕರೆಕ್ಟ್ ಆಗಿ ಸಿಕ್ಲಿಲ್ಲ ನಮ್ಗೆ. ಈ ಸೀಸನ್ ಟ್ರೈ ಮಾಡುವಂತ ಇದ್ದೇವೆ. ಅಕ್ಟೋಬರ್ ನಂತರ ನೋಡೋಣ ಅಂತಿದ್ದೇವೆ ನಾವು. ಒಂದು ಕ್ಯಾಂಪೈನ್ ಮಾಡಿಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಆಮೇಲೆ ಅದರ ಬೇಸ ಮೇಲೆ ಇದು ಮಾಡೋಣ ಅಂತ, ಸುಣ್ಣ ಹಾಕ್ಸೋ ಅಂತ ರೆಕಮೆಂಡೇಶನ್ ಮಾಡೋಣ ಅಂತ ಇದ್ದೇವೆ. ನಮ್ಮಲ್ಲಿ FA ಇದೆ. ನಾವು ಈಗ 2 ವರ್ಷ ಆಯ್ತು FA ಸ್ಟಾರ್ಟ್ ಆಗಿ. ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಇಲ್ಲಿ. ಡಾಲಮೈಟ್ ಸುಣ್ಣಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೇವೆ ನಾವು, ಹುಡಿ ಸುಣ್ಣಕ್ಕಿಂತ. ಅದರಲ್ಲಿ ಬೆನಿಫಿಟ್ ಜಾಸ್ತಿ ಉಂಟದಲ್ಲಿ, ಅದಕ್ಕೋಸ್ಕರ ಅದು ನಾವು ಇದು ಗ್ರೋವರ್ಸ್ಗೆ ನಾವು ಅದ್ರ ರೆಕಮೆಂಡೇಶನ್ ಮಾಡಿ ಒಂದು ಗಿಡಕ್ಕೆ ಎಷ್ಟು ಹಾಕ್ಬೇಕು, ಏನ್ ಹಾಕ್ಬೇಕು ಅಂತ ಲೆಕ್ಕ ಎಲ್ಲ ಹಾಕಿಬಿಟ್ಟು ಅವರಿಗೆ ಬೇಕಾದಂಗೆ ನಾವು ತರಿಸ್ಕೊಡ್ತಾ ಇದ್ದೇವೆ ನಾವು. ಬೇರೆ ಕಂಪನಿಗಳೆಲ್ಲ ಉಂಟು ಅದ್ರಲ್ಲಿ. ನಾನು ಯಾವ ಕಂಪನಿಗೂ ಫೇವರ್ ಅಂತ ಹೇಳಲಿಕ್ಕೆ ಆಗಲ್ಲ. ಟೋಟಲ್ ಡಾಲ್ಮೇಟ್ ಸುಣ್ಣ ನಾವು ನಮ್ಮಲ್ಲಿ ನಾವು ಇದು ಮಾಡ್ತಿದ್ದೇವೆ, ಒತ್ತು ಜಾಸ್ತಿ ಕೊಡ್ತಾ ಇದ್ದೇವೆ. ಕರೆಕ್ಟ್. ಯಾಕಂದ್ರೆ ನಾವು ಈಗ ವಿಡಿಯೋ ಮಾಡುವಂತದ್ದು ಈ ಕಡಬ ಭಾಗದಲ್ಲಿ. ಈಗ ನಿಮ್ ಕಾಂಟ್ಯಾಕ್ಟ್ ಒಂದು 20 ಕಿಲೋಮೀಟರ್ ರೇಂಜ್ ಅಲ್ಲಿ ಇರ್ತದೆ. ಆದ್ರೆ ಈ ವಿಡಿಯೋನ ಇಡೀ ರಾಜ್ಯದಲ್ಲಿ ನೋಡ್ತಾ ಇರ್ತಾರೆ ಜನರು. ಮಳೆ ಬೀಳೋ ಪ್ರದೇಶದಲ್ಲಿ, ಮಳೆ ಬೀಳದ ಪ್ರದೇಶದಲ್ಲೆಲ್ಲ ಹೆಚ್ಚಿನಾಂಶ ಈ ಕಂಪನಿಯ ಅಥವಾ ಈ ಸುಣ್ಣ ಇದೆಲ್ಲ ಇದು ರಾಜ್ಯದ ಎಲ್ಲಾ ಕಡೆಯಲ್ಲಿ ಸಿಗ್ಬೋದಲ್ಲ? ಸಿಗ್ತದೆ. ಅಲ್ಲಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತದೆ, ಎಲ್ಲ ಕಡೆ ಇದೆ. ಅದರದ್ದು ಅದೀಗ ನಾವು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಒಂದು ಕಂಪನಿಗೆ ಫೇವರ್ ಮಾಡೋದು, ಕಂಪನಿ ಇದು ಮಾಡೋದು ಇದಾಗ್ತದೆ. ಟೋಟಲಿ ನಮಗೆ ಏನಂದ್ರೆ ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್, ಅದು ಹಾಕಿದ ಪರ್ಸೆಂಟೇಜ್ ಇಂಪಾರ್ಟೆಂಟ್. ಆಮೇಲೆ ಅಪ್ಲಿಕೇಶನ್ ಆಗುವಂತ ಈ ಗ್ರಾನ್ಯುಲ್ ಫಾರ್ಮ್ ಅಲ್ಲಿ ನಮಗೆ ಕ್ಲೀನ್ ಆಗಿರ್ಬೇಕು. ಅದು ಪುಡಿ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿ ತೊಂದರೆ ಆಗ್ತದೆ. ಅದು ಹ್ಯಾಂಡಲ್ ಮಾಡೋದು ಹ್ಯಾಂಡ್ಲಿಂಗ್ ಅಂತ ಅಂತಾರೆ. ಹ್ಯಾಂಡ್ಲಿಂಗ್ ಅಂದ್ರೆ ಇದು ಮಾಡೋದು, ಲೇಬರ್ ಆಗಲಿ ವರ್ಕರ್ಸ್ ಆಗಲಿ ಸುಲಭ ಆಗ್ಬೇಕು ನಮಗೆ. ಆಮೇಲೆ ಅದು ವೇಸ್ಟ್ ಆಗಬಾರ್ದು ಮಣ್ಣಲ್ಲಿ, ಆ ತರದ ಇದು ಉಂಟು. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು.